ಉಸಿರನ್ನು ಎರಡೂ ಒಳ್ಳೆಗಳಿಂದ ಫೋರ್ಸ್ಫುಲ್ಲಾಗಿ ಒಂದೇ ಸಾರಿ ಉಸಿರನ್ನು ಹೊರ ದಬ್ಬಬೇಕು. ನಿಮ್ಮಲ್ಲಿ ಶ್ವಾಸಕೋಶದಲ್ಲಿರ್ತಕ್ಕಂಥ ಉಸಿರನ್ನು ದಬ್ಬುವಂಥ ಕ್ರಿಯೆ ಇದು. ಕಂಟಿನ್ಯೂ 30 ಸುತ್ತುಗಳನ್ನು ಮಾಡೋಣ ಇದೇ ರೀತಿ. ನಿಧಾನವಾಗಿ ನಿಲ್ಲಿಸಿ, ಸ್ಲೋ ಡೌನ್. ಈಗ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ತಲೆಯ ಭಾಗವನ್ನು, ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ, ಎಷ್ಟು ಮೃದುವಾಗಿದೆ ಅಂತಕ್ಕಂಥದ್ದು. ಯೋಚನೆಗಳೆಲ್ಲ ಸಹ ಮನಸ್ಸಿನಿಂದ ಖಾಲಿಯಾಗಿದೆ. ಮತ್ತೊಮ್ಮೆ ಮಾಡೋಣ ಕಪಾಲಭಾತಿ ಅಭ್ಯಾಸ. ಅದೇ ರೀತಿ ಕೈಗಳನ್ನು ಉದರದಲ್ಲಿಟ್ಕೊಳ್ಳೋಣ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮತ್ತೆ ನಿಮ್ಮ ತಲೆಬುರುಳೆಯನ್ನು, ನಿಮ್ಮ ಮನಸ್ಸನ್ನು ಗಮನಿಸ್ಕೊಳ್ಳಿ. ಶಾಂತವಾದಂಥ ಸ್ಥಿತಿ. ಒತ್ತಡ ರಹಿತ ಜೀವನಕ್ಕೆ ಈ ಪ್ರಾಣಾಯಾಮ ಅತ್ಯಂತ ಉತ್ತಮವಾಗಿದೆ. ಈಗ ಮುಂದಿನ ಪ್ರಾಣಾಯಾಮ ಕ್ರಮ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. ಎಡಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಇಟ್ಕೊಳ್ಳಿ. ಎರಡೂ ಬೆರಳುಗಳನ್ನು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಹೀಗೆ ಕ್ಲೋಸ್ ಮಾಡಿ. ನಿಮ್ಮ ಹೆಬ್ಬೆರಳಿಂದ ಬಲ ಒಳ್ಳೆಯನ್ನು ಮುಚ್ಚಿ ದೀರ್ಘವಾಗಿ ಎಡ ಒಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಎಡ ಒಳ್ಳೆಯನ್ನು ಮುಚ್ಚಿ ಬಲ ಒಳ್ಳೆಯನ್ನು ತೆರೆದು ನಿಧಾನವಾಗಿ ಎಡ ಒಳ್ಳೆಯಲ್ಲಿ ಉಸಿರನ್ನು ಬಿಡಿ. ಅದೇ ರೀತಿ ನಿಧಾನವಾಗಿ ಬಲ ಒಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. Close your right nostril, open left nostril, exhale through left nostril. ನಿಧಾನವಾಗಿ ಮತ್ತು ದೀರ್ಘಗತಿಯ ಉಸಿರನ್ನಾಡಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಮಾನವನ ದೇಹದಲ್ಲಿ 72,000 ನಾಡಿಗಳಿದೆ. ನಾಡಿಗಳಂದರೆ ಪ್ರಾಣ ಶಕ್ತಿಯನ್ನು ಪ್ರತಿ ಕ್ಷಣಕ್ಕೂ, ಪ್ರತಿ ಕಣಕ್ಕೂ ತೆಗೆದುಕೊಂಡು ಹೋಗ್ತಕ್ಕಂಥ ನಾಡಿಗಳು. ಅಂಥ ನಾಡಿಗಳನ್ನು ಶುದ್ಧಿ ಮಾಡ್ತಕ್ಕಂಥ ಒಂದು ಕ್ರಿಯೆ ನಾಡಿ ಶುದ್ಧಿ ಪ್ರಾಣಾಯಾಮ. ಇದರಿಂದ ಅಧಿಕ ಒತ್ತಡ ಕಡಿಮೆ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಅನೇಕ ಪ್ರಯೋಜನಗಳು ಈ ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ಇರುತ್ತೆ. ಪ್ರತಿದಿನ ಒಂದು 10 ರಿಂದ 15 ಸುತ್ತು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ. ಮುಂದಿನ ಪ್ರಾಣಾಯಾಮ ಕ್ರಮ ಶೀತಲಿ ಪ್ರಾಣಾಯಾಮ ಕ್ರಮ. ಶೀತಲಿ ಅಂದರೆ ದೇಹದ ಉಷ್ಣಾಂಶವನ್ನು ತಗ್ಗಿಸಿ ಕೂಲ್ ಮಾಡ್ತಕ್ಕಂಥದ್ದು, ಶೀತವನ್ನು ತರ್ತಕ್ಕಂಥದ್ದು, ಆಂಗ್ಸೈಟಿಯನ್ನು ಕಮ್ಮಿ ಮಾಡಿ ಮನಸ್ಸನ್ನು ಕಾಮಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ ಕ್ರಮ ಶೀತಲಿ ಪ್ರಾಣಾಯಾಮ. ನಿಮ್ಮ ನಾಲಿಗೆಯನ್ನು ಹೊರಚಾಚಿ ಆ ನಾಲಿಗೆಯಿಂದ ಒಂದು ಸುತ್ತಾಕಾರದ ಟ್ಯೂಬನ್ನು ಮಾಡಿ ಆ ಟ್ಯೂಬಿಂದ ಉಸಿರನ್ನು ತೆಗೆದುಕೊಂಡು ಮತ್ತು ಎರಡೂ ಒಳ್ಳೆಯಿಂದ ಉಸಿರನ್ನು ಬಿಡ್ತಕ್ಕಂಥ ಒಂದು ಅಭ್ಯಾಸ ಕ್ರಮ ಮಾಡೋಣ. Tongue out. Inhale through the tongue. Exhale through the nose. Inhale through the tube. ಆ ಉಸಿರನ್ನು ತೆಗೆದುಕೊಳ್ಳುವಾಗ ಎಷ್ಟು ಶೀತಲವಾಗಿದೆ ಅದನ್ನು ಗಮನಿಸಿ. ಮತ್ತು ಉಸಿರನ್ನು ಬಿಡುವಾಗ ಎಷ್ಟು ಬೆಚ್ಚನೆಯ ಉಸಿರು ಹೊರಹೋಗ್ತಾ ಇದೆ ಅನ್ನೋದನ್ನು ಗಮನಿಸಿ. ನಮ್ಮ ಶ್ವಾಸಕೋಶದ ವಾಲ್ಸ್ಗಳು, ಲಂಗ್ಸ್ಗಳು ಇದರಿಂದ ಶೀತ ಮತ್ತು ಉಷ್ಣಾಂಶವನ್ನು ಕಮ್ಮಿ ಮಾಡಿಕೊಳ್ಳುತ್ತೆ. ಶೀತಲಿ ಪ್ರಾಣಾಯಾಮ. ಐದರಿಂದ 6 ಸುತ್ತು ಮಾಡೋಣ. ನಂತರ ವಿಶ್ರಾಂತಿ ಪಡೆಯೋಣ. ಕಣ್ಣನ್ನು ಮುಚ್ಚಿ ಮುಖ ಪ್ರಸನ್ನವಾಗಿರಲಿ. ಪ್ರಾಣಶಕ್ತಿ ಇಡೀ ಶರೀರದ ಎಲ್ಲ ಭಾಗಗಳಿಗೆ ತಲುಪ್ತಾ ಇದೆ ಅನ್ನುವಂಥ ಭಾವನೆ ಇರಲಿ ಮನಸ್ಸಲ್ಲಿ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಭ್ರಾಮರಿ ಪ್ರಾಣಾಯಾಮ. ದುಂಬಿಯ ಫೀಮೇಲ್ ಅನಿವಿ, ಹೆಣ್ಣು ದುಂಬಿಯ ಜೇಂಕಾರವನ್ನ, ಆ ಶಬ್ದವನ್ನ ಮಾಡಿ
ಆ ಶಬ್ದದ ತರಂಗಗಳು ದೇಹದಲ್ಲಿ ಇರ್ತಕ್ಕಂಥ ಕಂಪನ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಅಭ್ಯಾಸ ಕ್ರಮ ಭ್ರಾಮರಿ ಪ್ರಾಣಾಯಾಮ. ನಿಮ್ಮ ನಾಲಿಗೆಯನ್ನು ಅಂಗಳಿಗೆ ಟಚ್ ಮಾಡಿ ನಾಕಾರವನ್ನು ಚಾಂಟ್ ಮಾಡಿದ್ರೆ ಪರ್ಫೆಕ್ಟ್ ಸೌಂಡ್ ಬರುತ್ತೆ. ಇನ್ಹೇಲ್ ಡೀಪ್ಲಿ, inhale deeply, ದೇಹದಲ್ಲಿ ಆಗ್ತಾ ಇರತಕ್ಕಂಥ ಕಂಪನಗಳನ್ನು ಗಮನಿಸಿ ನೀವೇ. ಬೆನ್ನಿನ ಉರಿಯಲ್ಲಿ ಮುಖ್ಯ ಪ್ರಾಣ ಇರತಕ್ಕಂಥ ಜಾಗದಲ್ಲಿ ಹೆಚ್ಚು ಕಂಪನ ಆಗ್ತಾ ಇದೆ. ಪ್ರಾಣ ಶಕ್ತಿಯನ್ನು ನೀವು, ಪ್ರಾಣವಾಹಕವನ್ನು ನೀವು ಊಹಿಸ್ಬೋದು, ವಿಟ್ನೆಸ್ ಮಾಡ್ಬೋದು, ಸಾಕ್ಷೀಕರಿಸ್ಬೋದು. ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಕೊನೆಯ ಬಾರಿ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಆಗ್ತಾ ಇರ್ತಕ್ಕಂಥ ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ಶಾಂತತೆಯನ್ನು ಗಮನಿಸಿ. ಕೊನೆಯ ಭಾಗ ಧ್ಯಾನ, ಮೆಡಿಟೇಷನ್. ಇದೆಲ್ಲವನ್ನು ಮಾಡಿದ ನಂತರ ನಾವಾಗಿ ನಾವು ಧ್ಯಾನದ ಒಂದು ಸ್ಥಿತಿಗೆ ತಲುಪಿದ್ದೀವಿ. ಕಣ್ಣುಗಳನ್ನು ಮುಚ್ಚಿ ಮನಸ್ಸಲ್ಲಿ, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಮನಸ್ಸನ್ನು ಚಟುವಟಿಕೆ ರಹಿತವನ್ನಾಗಿ ಮಾಡಿ. ಲೆಟ್ ಗೋ ಆಲ್ ದಿ ಥಾಟ್ಸ್ ಫ್ರಮ್ ದಿ ಮೈಂಡ್. ಹಳೆಯ ವಿಚಾರಧಾರೆಗಳೆಲ್ಲವನ್ನು ಬಿಟ್ಟು ಬಿಡೋಣ. ಮನಸ್ಸಲ್ಲಿ ಶಾಂತತೆಯನ್ನು ತಂದುಕೊಳ್ಳೋಣ. Witness the state of mind which is not doing anything, but be aware of that. ಆಕಾಶದಲ್ಲಿ ಹಕ್ಕಿಗಳು ತೇಲಾಡುವ ಹಾಗೆ ನಮ್ಮ ಮನಸ್ಸು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತೊರೆದು, ಯೋಚನೆಗಳನ್ನು, ಆಲೋಚನೆಗಳನ್ನು ತೊರೆದು ಹಕ್ಕಿಗಳ ರೀತಿ ಹಾರಾಡಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ. ಎಲ್ಲರೂ ಕೈ ಜೋಡಿಸಿ ನಮಸ್ಕಾರ ಮುದ್ರಾ ಹಾಕೋಣ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಸಾಮಾನ್ಯ ಯೋಗಾಭ್ಯಾಸ ಕ್ರಮದ ಕೊನೆಯ ಭಾಗ ಸಂಕಲ್ಪ ಮಾಡೋಣ. ಎಲ್ಲರೂ ಕೈಗಳನ್ನು ಮುಂದೆ ಮಾಡಿ ಸಂಕಲ್ಪ. ಈ 11ನೇ ಯೋಗ ದಿನಾಚರಣೆಯಂದು ನನ್ನನ್ನು ನಾನು ಆರೋಗ್ಯಕರ,
ಹೇಳಿ ಎಲ್ಲ. ನನ್ನನ್ನು ನಾನು ಆರೋಗ್ಯಕರ, ಶಾಂತಿಪ್ರಿಯ ಮತ್ತು ಸ್ನೇಹಪ್ರಿಯ ಮಾನವನಾಗಿ ಮಾಡಲು ಸಂಕಲ್ಪ ಮಾಡುತ್ತೇನೆ. ನನ್ನೆಲ್ಲ ಕೆಲಸಗಳಲ್ಲಿ ನನ್ನ ಸುತ್ತಲೂ ಶಾಂತಿ, ಸ್ನೇಹಪೂರ್ವಕ ವಾತಾವರಣ ನಿರ್ಮಿಸಲು ಪ್ರಯತ್ನ ಪಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನದಿಂದ ಹೊರಬಂದು ಯೋಗಮಯ ಮತ್ತು ವಿವೇಕಯುಕ್ತ ಜೀವನ ನಡೆಸಲು ಕಟಿಬದ್ಧನಾಗಿದ್ದೇನೆ. ವಸುದೈವ ಕುಟುಂಬಕಂ ಎಂಬ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ನಾಡಿನ ಜನಕ್ಕೆ ಒಳ್ಳೆಯದಾಗಲಿ. ಇವತ್ತು ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ಈ ಒಂದು ಯೋಗ ಸಂಕಲ್ಪದಿಂದ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಸಂಸ್ಥೆಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹರಿ ಓಂ.